ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ನನ್ನ ಡೈಲಿ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಯೂಟ್ಯೂಬಲ್ಲೂ ಕೂಡ ಇನ್ಸ್ಟಾಗ್ರಾಮಲ್ಲೂ ಕೂಡ. ಸೊ ನಾನು ಈ ಹಿಂದೆ ಮಾಡಿದ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಈ ಬಾಗ್ನಕ್ಕೆ ದುಡ್ಡು ಇಸ್ಕೊಂಡಿದ್ದೀನ, ಮತ್ತು ಹಾಗೆ ನಾನು ಒಂದು ಮೋಸ್ಟ್ ವೈರಲ್ ಒಂದು 3 ಮಿಲಿಯನ್ ವ್ಯೂಸ್ ಹೋಗಿತ್ತು ಇನ್ಸ್ಟಾಗ್ರಾಮಲ್ಲಿ, ಒಂದು ರೀಲ್ ಗೌರಿ ಗಣೇಶ ಹಬ್ಬದ ದಿವಸ ಮಾಡಿದ್ದು. ಅದ್ರ ಬಗ್ಗೆಯೂ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವತ್ತು ಗುರುವಾರ. ಸೊ ನಾನು ಫಸ್ಟು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ಪೂಜೆದಷ್ಟೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ನಿಮಗೆ ಲಾಸ್ಟಲ್ಲಿ ಇದ್ರ ಎರಡರ ಬಗ್ಗೆಯೂ ಫುಲ್ ಡೀಟೇಲ್ಡಾಗಿ ನಾನು ಏನು ಎಂತ ಅಂತ ಎಲ್ಲ ಹೇಳ್ತೀನಿ. ಸೊ ಫಸ್ಟು ಇವಾಗ ನಾನು ಬೆಳಗ್ಗೆಯಿಂದ ಯಾವುದು ವೀಡಿಯೋ ಮಾಡ್ಕೊಂಡಿಲ್ಲ, ಫಸ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ನಾನು ಕೂಡ ರೆಡಿಯಾಗಿದ್ದೀನಿ. ಪೂಜೆ ಮಾಡಿ ಅದಾದಮೇಲೆ ಇವತ್ತು ಟಿಫನ್ ತಿನ್ನಲೇಬೇಕು, ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗೋಗಿದೆ. ಸೊ ಫಸ್ಟು ಪೂಜೆ ಮಾಡಿಕೊಂಡು ಆಮೇಲೆ ಟಿಫನ್ ತಿಂದು ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಹಾಗೆ ಇವತ್ತು ದೇವರಿಗೆ ಸ್ವಲ್ಪ ಸಿಹಿ ನೈವೇದ್ಯನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಬ್ಬಕ್ಕಿ ಪಾಯಸನ ಮಾಡ್ಕೊಂಡಿದ್ದೆ. ಸೊ ಅದ್ರ ರೆಸಿಪಿನೆಲ್ಲ ನಾನಿಲ್ಲಿ ಶೂಟ್ ಮಾಡ್ಕೊಂಡಿಲ್ಲ. ಇದೆಲ್ಲ ಒಂದ್ಸತಿ ಕೆಲಸ ಎಲ್ಲ ಮುಗಿದ ಮೇಲೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ತಿಂಡಿ ಎಲ್ಲ ಮಾಡಿ ಇಟ್ಬಿಟ್ಟು ಇವಾಗ ಪೂಜೆ ಕೂತ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಯಾವಾಗಾದರೂ ಪೂಜೆ ಮಾಡಿದಾಗ ಎಲ್ಲಾದರೂ ಹೊರಗಡೆ ಹೋದಾಗ ಅಷ್ಟೇ ವ್ಲಾಗ್ ಮಾಡ್ಕೊಳ್ಳೋದು, ಮಿಕ್ಕಿ ದಿವಸ ಎಲ್ಲ ವ್ಲಾಗ್ ಎಲ್ಲ ಮಾಡ್ಕೊಳ್ಳಲ್ಲ. ಇನ್ ಕೇಸ್ ಎಲ್ಲಾದರೂ ಒಂದು ಟೈಮ್ ಚಾನ್ಸ್ ಸಿಕ್ಕಿದ್ರೆ ಇವರು ಹೊರಗಡೆ ಹೋದರೆ ಪೂಜೆ ಮಾಡಿದ ದಿವಸ ಅಷ್ಟೇ ಅದನ್ನು ತೋರ್ಸೋಕ್ಕೋಸ್ಕರ ಹಾಕ್ತಾರೆ ಅಂತ. ಇಲ್ಲ, ನಾನು ಪ್ರತಿ ವಾರನೂ ಹೋಗ್ತೀನಿ ರಾಘವೇಂದ್ರ ಮಠಕ್ಕೆ, ಪ್ರತಿ ವಾರನೂ ಇದೇ ರೀತಿ ವಾರದ ಥರ ಪೂಜೆ ಮಾಡ್ತೀನಿ. ನನಗೆ ಯಾವಾಗ ಸುಸ್ತಿರಲ್ಲ, ಫ್ರೀ ಇರುತ್ತೆ, ಆ್ಯಂಡ್ ಅವತ್ತು ಏನಾದರೂ ಒಂದು ಸ್ಪೆಷಲ್ ಅಂತ ಅನಿಸಿರುತ್ತಲ್ಲ, ಸೊ ಅವತ್ತು ವ್ಲಾಗ್ನ ಮಾಡಿಕೊಂಡು ಎಲ್ಲರಿಗೂ ಗೊತ್ತಾಗಲಿ, ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಸಿಗಲಿ ಅಂದ್ಬಿಟ್ಟು ಅಪ್ಲೋಡ್ ಮಾಡೋದು. ಆ್ಯಂಡ್ ನಾನು ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ನನ್ನ ಮಗಳು ಆಲ್ರೆಡಿ ಸ್ಕೂಲಿಗೆ ಹೋಗ್ಬಿಟ್ಟಿದ್ಲು. ಇನ್ನು ಬೆಳಗ್ಗೆನೇ ನಾನೆಲ್ಲ ಎದ್ದು ರೆಡಿ ಮಾಡ್ಕೊಂಡಿದ್ನಲ್ವ, ಸೊ ಅವಳಿಗೂ ಟಿಫನ್ ಎಲ್ಲ ತಿನ್ನಿಸಿ ಸ್ಕೂಲಿಗೆ ಕಳಿಸಿ ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾನು. ಆ್ಯಂಡ್ ಹಾಗೆ ಸ್ವಲ್ಪ ಜನ ನನಗೆ ರೆಕಮೆಂಡ್ ಮಾಡ್ತೀರಾ, ಸಜೆಷನ್ ಕೊಡ್ತೀರಾ, ವೀಕ್ಲಿ 2 ವೀಡಿಯೋನ ಹಾಕಿ ಮತ್ತು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ, ವ್ಲಾಗ್ಸ್ ಆದರೂ ಹಾಕ್ತಾಯಿರಿ, ಯಾಕೆ ವ್ಲಾಗ್ ಸ್ಟಾಪ್ ಮಾಡ್ತೀರಾ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಅಂತ. ಸೊ ನಾನು ಟ್ರೈ ಮಾಡ್ತಿರ್ತೀನಿ ಹಾಕೋಕ್ಕೆ, ಬಟ್ ಆದರೆ ಕೆಲವೊಂದು ಇಶ್ಯೂಸಿಂದ ನನಗೆ ಎಡಿಟ್ ಮಾಡೋಕ್ಕೆ ತೊಂದರೆ ಆಗ್ಬೋದು, ಇಲ್ಲ ವಾಯ್ಸ್ ಕೊಡೋಕ್ಕೆ ತೊಂದರೆ ಆಗ್ಬೋದು, ಇಲ್ಲ ವೀಡಿಯೋನೇ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಮಾತ್ರ ನಾನು ವ್ಲಾಗ್ಸ್ನ ಡಿಸ್ಕಂಟಿನ್ಯೂ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳೋದು. ನಂದು ನೆಕ್ಸ್ಟ್ ಪೂಜೆ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಇಲ್ಲಿ ಪೂಜೆ ಮಾಡ್ಕೊತಾ ಇದ್ದಾರೆ. ಸೊ ಅವ್ರು ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ನಾನು ಟಿಫನ್ಗೆ ಹಾಕ್ಕೊಂಡು ರೆಡಿ ಮಾಡಿಟ್ಟಿದ್ದೆ. ಇವತ್ತು ವೆಜಿಟೇಬಲ್ ಪಲಾವ್ ಹಾಗೆ ಸಬ್ಬಕ್ಕಿ ಪಾಯಸ ಮಾಡ್ಕೊಂಡಿದ್ದೆ, ಅಷ್ಟೇ. ಇನ್ನೇನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿಲ್ಲ, ಬಿಕಾಸ್ ಇವತ್ತು ಬೆಳಗ್ಗೆನೇ ಸ್ವಲ್ಪ ಕೆಲಸ ಜಾಸ್ತಿ ಇತ್ತಲ್ಲ, ಹಾಗಾಗಿ ಅವರು ನಾನು ಇಬ್ಬರು ಟಿಫನ್ ತಿಂದು ಮತ್ತು ಬೆಳಗ್ಗೆ ಟಿಫನ್ ಆಗಿದ ತಕ್ಷಣ ನಂದು ಟ್ಯಾಬ್ಲೆಟ್ಸ್ ಇರುತ್ತೆ, ಸ್ವಲ್ಪ ಹೊತ್ತು ಮನೇಲೇ ರೆಸ್ಟ್ ಮಾಡಿ ಆಮೇಲೆ ನಾವು ಮನೆಯಿಂದ ದೇವಸ್ಥಾನಕ್ಕೆ ಹೊರಟ್ವಿ. ಆಲ್ಮೋಸ್ಟ್ ನಾವು ಎಷ್ಟೇ ಬೇಗ ಎದ್ದು ಎಲ್ಲ ಪ್ರಿಪೇರ್ ಮಾಡಿಕೊಂಡ್ರು ಕೂಡ ಹೊರಡೋ ಅಷ್ಟರಲ್ಲಿ ತುಂಬ 10 ಗಂಟೆ ಮೇಲಾಗೋಯ್ತು. ನನಗೆ ಗೊತ್ತಿತ್ತು ಒಂದು 8 ರಿಂದ 9 ಗಂಟೆ ಒಳಗಡೆ ಹೋದರೆ ಅಷ್ಟೇ ಸ್ವಲ್ಪ ಕಮ್ಮಿ ಜನ, 10 ಗಂಟೆ ಮೇಲೆಲ್ಲ ಹೋದರೆ ತುಂಬ ಜಾಸ್ತಿ ಜನ ಇರ್ತಾರೆ ಅಂತ. ಸೊ ನಾವು ಅಂದ್ಕೊಂಡಂಗೆ ಆಯಿತು, ಅಲ್ಲಿ ತುಂಬ ಜಾಸ್ತಿ ಜನ ಬಂದಿದ್ದರು. ಆ್ಯಕ್ಚುಲಿ ಇವತ್ತು ದೀಪ ಹಚ್ಚಬೇಕು ಅಂತಲೇ ಹೋಗಿದ್ದು, ಬಟ್ ಆದರೆ ದೀಪ ಹಚ್ಚೋಕ್ಕಾಗಲಿಲ್ಲ. ನಮಗೆ ಟಿಕೆಟ್ ಕೌಂಟ್ರಲ್ಲೇ ತುಂಬ ಕ್ಯೂ ಇತ್ತು. ಸೊ ಹಾಗಾಗಿ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲರೂ ಥರನೇ ನಾವು ಮಂತ್ರಾಕ್ಷತನ ಈಸ್ಕೊಂಡು ರಾಯರೇ ಎಲ್ಲನೂ ನೀನೇ ನೋಡ್ಕೊಂಡು ಕಾಪಾಡ್ಕೊಂಡು ಹೋಗಪ್ಪ ಅಂತ ಕೇಳ್ಕೊಂಡು ಹಿಂಗಿದ್ರು ಕ್ಯೂಲಿ ನಿಂತಿದ್ರೆ ಒಂದು 1 ಅವರ್ ಮೇಲೆ ಆಗ್ತಿತ್ತು. ಸೊ 1/2 ಅವರ್ ಅಲ್ಲೇ ಕೂತ್ಕೊಂಡು ಮನಸ್ಸಿಗೆ ನೆಮ್ಮದಿ ಸಿಗೋವರೆಗೂ ಸ್ವಲ್ಪ ಹೊತ್ತು ಕೇಳ್ಕೊಂಡು ಸೊ ಅಲ್ಲಿಂದ ಎದ್ಬಿಟ್ಟು ನಾವು ಒಳಗಡೆ ಚಿಕ್ಕದಾಗಿಂದ ಮಾರ್ಟ್ ಥರ ಇದೆಯಲ್ಲ, ಅಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಹೋದೆ. ಬಟ್ ನಾನು ಪೂಜಾ ಐಟಮ್ಸ್ ಏನಾದರೂ ತೊಗೊಳ್ಳೋಣ ಅಂತ ಹೋದೆ. ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರಲ್ಲ, ಸೊ ನೋಡ್ತಿದ್ವಿ ಅಷ್ಟೇ, ನಾವಲ್ಲೇನೂ ತರಲಿಲ್ಲ. ಬಿಕಾಸ್ ಇದನ್ನೆಲ್ಲ ಫಸ್ಟ್ ನಾನು ಬಂದಿದ್ದಾಗೆಲ್ಲ ತೊಗೊಂಡು ಹೋಗ್ತಿದ್ದೆ, ಬಟ್ ಈ ಪ್ರೆಗ್ನೆನ್ಸಿ ಎಲ್ಲ ಆದಮೇಲೆ ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಿರೋದ್ರಿಂದ ಆ್ಯಂಡ್ ಹಾಗೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಇದೆಲ್ಲ ತಿನ್ನೋಕ್ಕೂ ಆಗಲ್ಲ ಅಂದ್ಬಿಟ್ಟು ಸೊ ನೋಡಿ ಇಟ್ಬಿಟ್ಟು ಸ್ವಲ್ಪ ಪ್ರಸಾದ ಮಾತ್ರ ತಗೊಂಡು ಬಂದ್ವಿ ಅಲ್ಲಿಂದ. ಆ್ಯಂಡ್ ಹಾಗೆ ಅಲ್ಲಿಂದ ಹೊರಟ ಮೇಲೆ ಆ್ಯಸ್ ಯೂಶುವಲ್ ಗುರುವಾರ ಪ್ರತಿ ಗುರುವಾರನೂ ಕೂಡ ಸಂತೆ ಥರ ಕಟ್ಟಿರುತ್ತೆ ರಾಘವೇಂದ್ರ ಸ್ವಾಮಿ ಆಪೋಸಿಟ್ ಹೊರಗಡೆ ಜಾಗ ಇದೆಯಲ್ಲ ಅಲ್ಲಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಮಗೆ ಏನೆಲ್ಲ ಬೇಕು, ತರಕಾರಿ ಆಗಿರ್ಬೋದು, ಹಣ್ಣು, ಇದೆಲ್ಲ ತಗೊಂಡ್ವಿ. ಬಟ್ ನಾನು ಎಲ್ಲ ವಿಡಿಯೋನು ಶೂಟ್ ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪ ವಿಡಿಯೋ ಮಾತ್ರ ಶೂಟ್ ಮಾಡ್ಕೊಂಡೆ, ಬಿಕಾಸ್ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ನನ್ನ ಹಸ್ಬೆಂಡ್ಗೆ. ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಗೆ ತೊಗೊಂಡು ಅಲ್ಲಿಂದ ಹೊರಟ್ವಿ. ನಾವು ಮೊದಲೇ ಮಾತಾಡ್ಕೊಂಡಿದ್ವಿ ಅಲ್ಲಿಂದ ಬರಬೇಕಾದ್ರೆ, ಇವಾಗ ದೀಪ ಹಚ್ಚಕ್ಕಾಗಿಲ್ಲ ಅಲ್ವಾ, ಬೆಕ್ಕಮ್ಮ ಸ್ಕೂಲಿಂದ ಬಂದಾದಮೇಲೆ ಸಾಯಂಕಾಲನಾದರೂ ಹೋಗಿ ದೀಪ ಹಚ್ಚಲೇಬೇಕು ಅಂತ. ಯಾಕಂದರೆ ರಾಯರು ನಾವು ಅಂದ್ಕೊಂಡಿದ್ದ ಕೆಲಸನ ಅಷ್ಟು ಸಲೀಸಾಗಿ ಮಾಡಿಕೊಟ್ಟಿರ್ತಾರೆ. ಸೊ ಅವ್ರಿಗೆ ಕೇಳ್ಕೊಂಡಿದ್ದನ್ನು ನಾವು ಸಲೀಸಾಗಿ ತೀರಿಸ್ಬೇಕು. ಸೊ ಹೆಂಗಿದ್ರು ನನಗೂ ಸ್ವಲ್ಪ ರೆಸ್ಟ್ ಆಗುತ್ತೆ. ಪಿಕ್ಕಮ್ಮ ಬಂದಾದ್ಮೇಲೆ ಅವಳನ್ನ ಕರ್ಕೊಂಡು ನಮ್ಮ ಅತ್ತೆನೂ ಜೊತೆಯಲ್ಲಿ ಕರ್ಕೊಂಡು ದೇವಸ್ಥಾನಕ್ಕೆ ಬಂದರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಮಾತಾಡ್ಕೊಂಡು ಹೊರಟ್ವಿ. ಸೊ ಆನ್ ದ ವೇ ಬರ್ತಾ ನನ್ನ ಹಸ್ಬೆಂಡು ನನ್ನ ಜೊತೆ ಮನೆಗೆ ಬರಲಿಲ್ಲ, ಬಿಕಾಸ್ ತುಂಬ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ಆಲ್ರೆಡಿ ಹೆಂಗಿದ್ರು ತಿಂಡಿ ತಿಂದಿದ್ದಾರಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಆನ್ ದ ವೇ ನಾನು ಅಂಗಡಿ ಹತ್ರನೇ ಡ್ರಾಪ್ ಮಾಡಿಬಿಟ್ಟು ಬರಬೇಕಾಯಿತು ಮನೆಗೆ.
ಸೊ ಹಾಯ್ ಎಲ್ಲರಿಗೂ ನಮಸ್ತೆ, ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟೊತ್ತವರೆಗೂ ವಿಡಿಯೋನ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 12:05 ಆಗಿದೆ. ಸೊ ನನ್ನ ಹಸ್ಬೆಂಡ್ ನಮ್ಮ ಮನೆಗೆ ಬರಲಿಲ್ಲ. ಆನ್ ದ ವೇ ಅಲ್ಲೇ ಅವ್ರನ್ನ ಅಂಗಡಿ ಹತ್ರ ಡ್ರಾಪ್ ಮಾಡಿಬಿಟ್ಟು ನಾನೇ ಮನೆಗೆ ಬಂದೆ 2 ವೀಲರಲ್ಲಿ. ಆ್ಯಕ್ಚುಲಿ ನನಗೆ 5 ಮಂತ್ಸ್ ಪ್ರೆಗ್ನೆನ್ಸಿ ನಡೀತಾ ಇದೆ. ಇಷ್ಟು ತಿಂಗಳಿಗೆ ಇವತ್ತೇ ಫಸ್ಟ್ ಟೈಮ್ ನನಗೆ ಸ್ಕೂಟಿನ ಕೊಟ್ಟಿದ್ದು ಓಡ್ಸೋಕ್ಕೆ. ಬಿಕಾಸ್ ಅಂಗಡಿಗೆ ಟೈಮ್ ಆಗೋಯಿತು, ಅವ್ರಿಗೆ ತುಂಬಾ ಟೈಮ್ ಆಗೋಗಿತ್ತು. 10 ಗಂಟೆ ಅಷ್ಟರಲ್ಲಿ ಓಪನ್ ಮಾಡಬೇಕಿತ್ತು. ಇವತ್ತು 12 ಗಂಟೆ ಆದರೂ ಓಪನ್ ಆಗಿರಲಿಲ್ಲ. ದೇವಸ್ಥಾನದಲ್ಲೂ ಕೂಡ ತುಂಬ ರಶ್ ಇತ್ತು. ಸೊ ಅಲ್ಲೂ ಕೂಡ ಇವತ್ತು ದೀಪನೂ ಹಚ್ಚಿಲ್ಲ, ಹಾಗೆ ದರ್ಶನ ಮಾಡ್ಕೊಂಬಂದ್ವಿ. ಸೊ ಇವತ್ತು ಸೆಕೆಂಡ್ ಟೈಮ್ ಹೋಗಬೇಕು ಮತ್ತೆ ರಾಘವೇಂದ್ರ ಮಠಕ್ಕೆ. ಬಿಕಾಸ್ ಇವಾಗ ದೀಪ ಹಚ್ಚೋಕ್ಕಾಗಲಿಲ್ಲ, ಅವ್ರಿಗೂ ಗಡಿಬಿಡಿ ಇತ್ತು, ಅವ್ರನ್ನ ಅಂಗಡಿ ಹತ್ರ ಡ್ರಾಪ್ ಮಾಡಬೇಕಿತ್ತು. ಸೊ ಹಂಗಾಗಿ ಹಂಗೆ ದರ್ಶನ ಮಾಡ್ಕೊಂಬಂದೆ. ನೆಕ್ಸ್ಟ್ ಸಾಯಂಕಾಲ ನನ್ನ ಮಗಳು ಬಂದಮೇಲೆ ನನ್ನ ಮಗಳು, ನಾನು ಮತ್ತು ನಮ್ಮತ್ತೆ 3 ಜನನೂ ಹೋಗ್ತೀವಿ. ಆವಾಗ ಹೋದಾಗೂ ಕೂಡ ಮತ್ತೆ ಇನ್ ಕೇಸ್ ಆಯಿತು ಅಂದರೆ ವೀಡಿಯೋನ ಮಾಡಿ ಹಾಕ್ತೀನಿ, ಇದರಲ್ಲೇ ಆಗಿಲ್ಲ ಅಂದರೆ ಹಾಕಕ್ಕೆ ಹೋಗಲ್ಲ. ಇಷ್ಟೊತ್ತು ತನಕ ಕಾಯ್ತಿದ್ದಿದ್ದು ವಿಷಯ ಏನಪ್ಪ ಅಂತಂದರೆ, ತುಂಬ ಜನ ಕೇಳಿದ್ರಿ. ಆ್ಯಂಡ್ ನನಗೆ ಗೊತ್ತಿಲ್ಲದಿರೋರು ಯಾರೂ ಕೇಳಿಲ್ಲ. ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಅವ್ರ ನನ್ನ ಫಾಲೋವರ್ಸಲ್ಲಿ ಒಂದು 2 ಸಬ್ಸ್ಕ್ರೈಬರ್ಸಲ್ಲಿ ನನಗೆ ಯಾರೂ ಕೇಳಿಲ್ಲ, ಯೂಟ್ಯೂಬಲ್ಲಿ ಯಾರೂ ಕೇಳಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು 2 ಗೊತ್ತಿಲ್ಲದಿರೋರು ಕೇಳಿದ್ದಾರೆ. ನನ್ನದು ಗೌರಿ ಹಬ್ಬದ ದಿವಸ ಪೂಜೆ ಮಾಡುವಾಗ ಆ ಪೂಜೆಗೆ ನಿಮ್ಮ ಹಸ್ಬೆಂಡ್ ಕೊಟ್ಟಿದ್ದೇ ಸೀರೆ ಇಟ್ಟಿದ್ದೀರಾ, ಆ್ಯಂಡ್ ಹಂಗಿದ್ರೆ ಅದು ನಿಮ್ಮ ಹಸ್ಬೆಂಡ್ ಕೊಟ್ಟಿದ್ದ, ನಿಮಗೆ ನಿಮ್ಮ ಅಪ್ಪನ ಮನೆಯಿಂದ ಸೀರೆ ಕೊಟ್ಟಿಲ್ವಾ, ಬಾಗ್ನ ಕೊಟ್ಟಿಲ್ವಾ ಅಂತ ಕೇಳಿದ್ದೀರಾ. ಇಷ್ಟೊಂದು ಅಬ್ಸರ್ವ್ ಮಾಡಿದ್ದಾರೆ ಜನ. ನಾನು ಅವ್ರಿಗೆ ಇಷ್ಟೊದ್ದಲ್ಲಿ ಇಷ್ಟು ಬರೆದು ಕಳ್ಸೋಕ್ಕೆಲ್ಲ ಆಗಲ್ವಾ, ಅದಕ್ಕೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಡೀಟೇಲಾಗಿ ಹೇಳ್ತೀನಿ ಸಿಸ್ಟರ್ ಅಂತ ಕಳಿಸಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ಇವಾಗ ನಾನು ನಮ್ಮೂರಲ್ಲೆಲ್ಲ ಓದಿದ್ದು ಬೆಳೆದಿದ್ದು ಎಲ್ಲ. ಸೊ ಅಲ್ಲಿ ನನಗೆ ಇನ್ನೂ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಕಾಂಟ್ಯಾಕ್ಟಲ್ಲಿದ್ದಾರೆ. ಆ್ಯಂಡ್ ಅವ್ರಿಗೆಲ್ಲ ನಮ್ಮ ಫ್ಯಾಮಿಲಿ ಮ್ಯಾಟ್ರ್ ಆಗಿರ್ಬೋದು, ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ರನ್ನಿಂಗ್ ಇರೋದು ಎಲ್ಲ ಪ್ರತಿಯೊಂದು ಗೊತ್ತು. ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಇವಾಗ ನಾನು ಹೆಂಗೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ಹಾಗೆ ನಮ್ಮ ಅಪ್ಪ ಮನೆ ಕಡೆಯವರು ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಸೊ ಅವರು ತುಂಬ ಜನ ಕೇಳಿದ್ರು, ಏನಂತ ಅಂದರೆ, ನಮ್ಮ ಅಪ್ಪನ ಮನೆ ಕಡೆ ಯಾರೋ ನನಗೆ 5000 ರೂಪೀಸ್ ಬ್ಯಾಂಕಲ್ಲಿ ಅಮೌಂಟ್ ಹಾಕಿದ್ದೀನಿ, ಅವಳು ಏನಾದರೂ ತೊಗೋಬೋದು ಗೌರಿ ಹಬ್ಬಕ್ಕೆ, ಹಂಗೇನಾದರೂ ಬಿಡ್ಬೋದು, ನನಗೆ ಗೊತ್ತಿಲ್ಲ, 5000 ರೂಪೀಸ್ ಪೇ ಮಾಡಿದ್ದೀನಿ ಅಂದ್ಬಿಟ್ಟು ಆ ಪೇ ಮಾಡಿರೋದನ್ನು ಸ್ಕ್ರೀನ್ಶಾಟ್ ತೆಗೆದು ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕ್ಕೊಂಡಿದ್ರಂತೆ. ಆ್ಯಂಡ್ ಅದನ್ನು ನನಗೆ ಹೇಳಿದ್ರು, ನನ್ನ ಫ್ರೆಂಡೇ ಹೇಳಿದ್ದು, ಹಾಕ್ಕೊಂಡಿದ್ದಾರೆ ನೋಡು ಅಂತ ಅಂದ್ಬಿಟ್ಟು. ನಾನು ಹೌದಾ, ನನಗೆ ಅವ್ರದ್ದೆಲ್ಲ ಬರೋಲ್ಲ, ನಾನು ಬ್ಲಾಕ್ ಮಾಡಿದ್ದೀನಿ, ನೀನು ಕಳಿಸ್ತೀಯಾ ಅಂತ ಕೇಳಿದೆ. ಸೊ ಅದಾದಮೇಲೆ ಅವಳು ಕಳಿಸಿದ್ರು. ಸೊ ನನಗೆ ಸಮಾಧಾನ ಆಗಲಿಲ್ಲ. ನಾನು ಬ್ಲಾಕ್ ಓಪನ್ ಮಾಡಿಬಿಟ್ಟು ಸ್ಟೋರಿ ನೋಡಿದೆ, ಹೌದು ಸ್ವಾತಿ ರವಿ ಆ್ಯಂಡ್ ನನ್ನ ಮೊಬೈಲ್ ನಂಬರ್ಗೆ ಅವರು ಪೇಮೆಂಟ್ ಮಾಡಿದ್ದಾರೆ. ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದೇ. ಏನಂತ ಅಂದರೆ, ಅವರು ಪೇಮೆಂಟ್ ಮಾಡಿರೋದು ನಿಜ. ನನಗೆ ಗೌರಿ ಹಬ್ಬಕ್ಕೆ ಏನಾದರೂ ತೊಗೊಂಡಿಲ್ಲ ಅಂದರೆ ಬಿಡ್ಬೋದು, ಅದು ಅವ್ರ ಇಷ್ಟ ಅನ್ನೋ ಲೆಕ್ಕಾಚಾರದಲ್ಲಿ 5000 ರೂಪಾಯಿ ಅಮೌಂಟ್ನ ನನ್ನ ಅಕೌಂಟ್ಗೆ ಹಾಕಿದ್ದಾರೆ. ಬಟ್ ಅದರಲ್ಲಿ ಏನು ತೊಂದರೆ ಆಯಿತು ಅಂತಂದರೆ, ನನಗೆ ನಿಯರೆಸ್ಟ್ ಇರೋರಿಗೆ ಆ್ಯಂಡ್ ನನಗೆ ಗೊತ್ತಿರೋರಿಗೆ, ನನ್ನ ಹತ್ರ ಈ ಹಣಕಾಸಿನ ವ್ಯವಹಾರ ಮಾಡೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಇದಕ್ಕೂ ಮುಂಚೆ ಮಾಡಿದ ಬ್ಯಾಂಕ್ ಅಕೌಂಟ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ 1.5 ವರ್ಷ ಆಯಿತು. ಅದರಲ್ಲಿ ನನಗೆ ಮೈನಸ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ನಂದು 2 ವೀಲರ್ ಲೋನ್ ಏನಿದೆ ಅದು ನನ್ನ ಅಕೌಂಟಿಂದ ಕಟ್ಟಾಗ್ತಾ ಇತ್ತು. ಸೊ ಆ ಟೈಮಲ್ಲಿ ನಾನು ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡದೇ ಇದ್ದಿದ್ದಕ್ಕೆ ಮೈನಸ್ ಬ್ಯಾಲೆನ್ಸ್ ಕಂಟಿನ್ಯೂ ಆಯ್ತಾ ಬಂತು. ಸೊ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಆ ಅಕೌಂಟ್ನ ಪ್ರತಿ ತಿಂಗಳು ನನ್ನ ಬೈಕ್ ಲೋನ್ ಇದೆ ಅದು ನನ್ನ ಅಕೌಂಟಿಂದನೇ ಡಿಡಕ್ಟ್ ಆಗಬೇಕಿತ್ತು. ಬಟ್ ಅದು ಡಿಡಕ್ಟ್ ಆಗದೇ ಇದ್ರಿಂದ ಪೆನಾಲ್ಟಿನೂ ಬೀಳ್ತಾ ಇತ್ತು, ಮತ್ತು ECS ಚಾರ್ಜ್ ಅಂತ ಕೂಡ ಹಾಕ್ತಾಯಿದ್ರು. ಸೊ ಹಂಗಾಗಿ ಕೆನರಾ ಬ್ಯಾಂಕಲ್ಲಿ ನಾನು ಮಾತಾಡಿ ಆ ಅಕೌಂಟ್ನ ಹೋಲ್ಡ್ ಮಾಡಿಸ್ದೆ. ಸೊ ಇವಾಗ ಅದು ಬ್ಯಾಂಕಿಂದ ಏನು ಈ ಪೆನಾಲ್ಟಿ ಚಾರ್ಜಸ್ ಅಥವಾ ಮೇಂಟೈನ್ ಮಾಡದಿರೋದಕ್ಕೆ ಒಂದು ಮಂತ್ಲಿನ ಅವ್ರು 14 ಡೇಸ್ಗೆ ಒಂದ್ಸತಿ 300 ರೂಪೀಸ್ ಮೈನಸ್ ಬ್ಯಾಲೆನ್ಸ್ಗೆ ಆ್ಯಡ್ ಆಗ್ತಾ ಬರುತ್ತೆ. ಆ ಟ್ರಾನ್ಸಾಕ್ಷನ್ ಬಿಟ್ಟರೆ ನನಗೆ ಇನ್ನು 1 ರೂಪಾಯಿ ಬೇರೆಯವ್ರು ಹಾಕೋಕ್ಕೂ ಆಗಲ್ಲ, ಆ್ಯಂಡ್ ಅದನ್ನು ನಾನು ತೊಗೊಳಕ್ಕೂ ಆಗಲ್ಲ. ನಾನು ಮೈನಸ್ ಬ್ಯಾಲೆನ್ಸ್ ಏನಿದೆ ಅದನ್ನು ರಿಮೂವ್ ಮಾಡಿದ್ರೆ ನಾನು ಅದರಲ್ಲಿ ಟ್ರಾನ್ಸಾಕ್ಷನ್ನ ಕಂಟಿನ್ಯೂ ಮಾಡ್ಕೋಬೋದು. ಯಾರಿನ ಎಷ್ಟೇ ದುಡ್ಡು ಹಾಕಿದ್ರು ಕೂಡ ನಾನು ಅದನ್ನು ದುಡ್ಡು ಎತ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ನಾನು ಅದನ್ನು ಟೆಂಪ್ರವರ್ಲಿ ಹೋಲ್ಡ್ ಮಾಡಿಸಿದ್ದೀನಿ. ನನ್ನ ಕೈಲಾದಾಗ ನಾನು ಅದನ್ನು ಕಟ್ಟಿ ಕ್ಲಿಯರ್ ಮಾಡಿ ಬೇಕು ಅಂದರೆ ಅಕೌಂಟ್ನ ರನ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ. ಇನ್ನೊಂದು, ನಾನು ಆ ನಂಬರಲ್ಲಿ ಆ ಅಕೌಂಟ್ನ ಬಿಟ್ಟರೆ ಬೇರೆ ಯಾವ ಬ್ಯಾಂಕ್ ಅಕೌಂಟ್ನೂ ಮೇಂಟೈನ್ ಮಾಡಿಲ್ಲ ಆ್ಯಂಡ್ ಯೂಸ್ ಮಾಡ್ತಾನೂ ಇಲ್ಲ. ಸೊ ನಾನು ಹೊಸ ನಂಬರ್ ತೊಗೊಂಡು ಹೊಸ ಬ್ಯಾಂಕ್ ಇದು ಮಾಡ್ಕೊಂಡಿದ್ದೀನಿ. ಹೊಸ ಬ್ಯಾಂಕ್ ಅಕೌಂಟ್ ಇದೆ, ಇಲ್ಲ ಅಂತಲೂ ಹೇಳಲ್ಲ. ಬಟ್ ನಾನು ಅದು ಕೊಟ್ಟಿರೋದು ಬೇರೆ ನಂಬರ್. ಲಾಸ್ಟು ಅಂದರೆ ನಮ್ಮ ಅಪ್ಪನ ಮನೆಯವ್ರಿಗೆ ಗೊತ್ತಿತ್ತಲ್ಲ, ಆ ನಂಬರ್ಗೂ ನನ್ನ ಹತ್ರ ಯಾವ ಅಕೌಂಟು ಇಲ್ಲ. ಆ್ಯಂಡ್ ಆ ಅಕೌಂಟಲ್ಲಿರೋ ಕೂಡ ಆ ಅಕೌಂಟ್ನ ನಾನು ಇವಾಗ ಸದ್ಯಕ್ಕೆ ಯೂಸು ಮಾಡ್ತಾಯಿಲ್ಲ. ಸೊ ಇವಾಗ ಹೆಂಗಾಗಿದೆ ಅಂದರೆ, ಅವ್ರು ತೊಗೊಂಡ್ರೆ ತೊಗೋಬೋದು, ಬಿಟ್ಟರೆ ಬಿಡ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ ಅಮೌಂಟ್ ಹಾಕಿದ್ದಾರೆ. ಅವ್ರು ಹಾಕಿದ ನಿಜ, ಆ್ಯಂಡ್ ನಾನು ತೊಗೊಳಕ್ಕೆ ಅದು ಆಗಿಲ್ಲ. ಬಿಕಾಸ್ ಇಷ್ಟೇ ಪ್ರಾಬ್ಲಮ್ ಆಗಿರೋದು. ಹೆಂಗೆ ಅಂದರೆ,
ಇವಾಗ ಒಂದಿದೆ ದುಡ್ಡಿಂದ ಎಲ್ಲ ತೊಗೊಬಿಡ್ಬೋದು, ಎಲ್ಲ ಕೊಂಡ್ಕೊಂಬಿಡ್ಬೋದು, ದುಡ್ಡಿಂದ ನಾವೇ ದೊಡ್ಡವರು ಅನ್ನೋ ಥರ ಕೆಲವೊಬ್ಬರು ಮೈಂಡ್ಸೆಟ್ ಇರುತ್ತೆ. ಇರಲಿ, ಪರವಾಗಿಲ್ಲ. ಹುಟ್ಟಬೇಕಾದ್ರೆ ಏನೂ ಇಲ್ಲ, ಸಾಯ್ಬೇಕಾದ್ರೆ ಏನೂ ಇಲ್ಲ, ಮಧ್ಯದಲ್ಲಿ ಇದು ದುಡ್ಡು ಬಂದುಬಿಡುತ್ತಲ್ಲ. ಸೊ ಇದು ತುಂಬ ಆಟ ಆಡಿಸುತ್ತೆ. ಎಷ್ಟರವರೆಗೂ ಆಟ ಆಡಿಸುತ್ತೆ ಅಂದರೆ ಮನುಷ್ಯನ ಜೀವ ಇಷ್ಟರಲ್ಲಿ ಉಳ್ಕೊಳ್ಳುತ್ತಲ್ಲ, ಹಿಂಗೆ ಹೋಗುತ್ತೋ ಹಂಗೆ ಬರುತ್ತೋ ಅಂತ. ಸೊ ಆವಾಗ ಜನರ ಬೆಲೆ ಗೊತ್ತಾಗುತ್ತೆ, ಬಿಟ್ಟರೆ ದುಡ್ಡಿನ ಬೆಲೆ ಗೊತ್ತಾಗಲ್ಲ. ಸೊ ಅದು ಒಂದು ಟೈಮ್ ಬರುತ್ತೆ. ಸೊ ನನಗೇನು ಬೇಜಾರಿಲ್ಲ. ನಾನು ಬೇಜಾರಿದ್ದರೆ ನಾನು ಹೀಗೆ ಮಾತಾಡ್ತಾ ಇದ್ದೆ. ನನಗೆ ಆ ವಿಷಯ ಮಾತಾಡೋಕ್ಕೆ ನನಗೆ ಇಷ್ಟನೂ ಇಲ್ಲ. ಆ್ಯಕ್ಚುಲಿ ತುಂಬ ಜನ ಕೇಳಿದ್ರಲ್ಲ, ಆ್ಯಂಡ್ ಅವ್ರು ಕೇಳೋದಕ್ಕಿಂತ ಹೆಚ್ಚಾಗಿ ಇಷ್ಟೆಲ್ಲ ಆಗಿದ್ರು ಕೂಡ ದುಡ್ಡು ತೊಗೊಂಡಿದ್ದೀಯ ನೀನು, ನಿನಗೆ ಗೊತ್ತಾಗ ಸ್ವಾತಿ, ಅಷ್ಟೊಂದು ಶಾಪ ಹಾಕಿಸ್ಕೊಂಡು ಅವ್ರ ಹತ್ರ ಅಷ್ಟೊಂದು ಬೈಸ್ಕೊಂಡು ಮತ್ತೆ ದುಡ್ಡು ಇಸ್ಕೊಂಡಿದ್ಯಾ ಅಂತ ಕೇಳಿಬಿಟ್ಲು. ನನ್ನ ಫ್ರೆಂಡೇ ಕೇಳಿದ್ದು ಆ್ಯಕ್ಚುಲಿ. ಸೊ ಅವಳಿಗೆ ಕನ್ವಿನ್ಸ್ ಆಗೋ ಥರ ಮಾತಾಡಿದೆ. ಹೀಗೆಲ್ಲ ಇದನ್ನು ಅವಳ ಹತ್ರ ಹೇಳ್ಕೊಂಡೆ. ಬಟ್ ತುಂಬ ಜನಕ್ಕೆ ನನಗೆ ಗೊತ್ತಿರೋ ರಿಲೇಷನ್ ಗ್ರೂಪ್ ಆಗಿರ್ಬೋದು, ಫ್ರೆಂಡ್ ಗ್ರೂಪ್ ಆಗಿರ್ಬೋದು, ಆ ಸ್ಟೋರಿನ ನೋಡಿರ್ತಾರೆ. 5000 ರೂಪೀಸ್ ನಾನು ಇಸ್ಕೊಂಡಿದ್ದೀನಿ ಅನ್ನೋದನ್ನು ದೊಡ್ಡದಾಗಿ ಸ್ಟೋರಿ ಹಾಕ್ಬಿಟ್ಟಿದ್ದಾರೆ. ಪಾಪ ದೊಡ್ಡದಲ್ವ, ಯಾರೂ ತಮ್ಮ ಮನೆ ಹೆಣ್ಮಕ್ಳಿಗೆ ಮಾಡದೇ ಇರೋವಂಥದ್ದು ಮಾಡಿದ್ದಾರೆ. ಸೊ ಸ್ಟೋರಿ ಹಾಕ್ಬಿಟ್ಟಿದ್ದಾರೆ. ಅದು ಮೇನ್ ದುಡ್ಡು ಕೊಟ್ಟಿರೋದು. ಇವಾಗಿಂದ ಏನು ಟ್ರೆಂಡು ಅಂತಂದರೆ ನಮ್ಮನೆ ಹೆಣ್ಮಕ್ಳು ಚೆನ್ನಾಗಿರಲಿ, ಅವ್ರು ಖುಷಿಯಾಗಿರಲಿ. ಏನಂದರೆ ಅವರು ಬದುಕಿರೋವರೆಗೂ, ಜಗತ್ತಿರೋವರೆಗೆಲ್ಲ ಅವ್ರು ಬದುಕಿರೋವರೆಗೂ ಅವ್ರು ಅರಿಶಿನ ಕುಂಕುಮ ಚೆನ್ನಾಗಿರಲಿ ಅಂದ್ಬಿಟ್ಟು 5 ರೂಪಾಯಿದು 10 ರೂಪಾಯಿದು ನಮ್ಮ ಕೈಲಾಗಿದ್ದಷ್ಟು ಅರಿಶಿನ ಕುಂಕುಮನ ಕೊಟ್ಟು ಹರಿಸ್ಬಿಟ್ಟು ಹೋಗ್ತಾರೆ. ಅದೇ ಗೌರಿ ಹಬ್ಬ. ಗೌರಿ ಹಬ್ಬ ಯಾವಾಗ ಈ ದುಡ್ಡು ಕಾಸಿನ ವ್ಯವಹಾರಕ್ಕೆ ತಿರುಕೊಂತು ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಅದನ್ನೆಲ್ಲ ತಿರುಗಿಸಿರೋರು ಇಂಥವ್ರೆ ಅನಿಸುತ್ತೆ. ಈ ದುಡ್ಡು ಕಾಸಿನ ವ್ಯವಹಾರ ಏನಿದ್ರು ಸಾಲ ಮಾಡ್ತಾರೆ, ಬಡ್ಡಿ ವ್ಯವಹಾರ ಮಾಡ್ತಾರಲ್ಲ, ಅವ್ರ ಮಧ್ಯೆ ಇರುತ್ತೆ. ಹಬ್ಬಕ್ಕೂ ಮಕ್ಕಳು ಅರಿಶಿನ ಕುಂಕುಮಕ್ಕೂ ದುಡ್ಡಿನ ವ್ಯವಹಾರ ತರ್ತಾರೆ ಅಂತ ನಾನು ನೋಡಿದ್ದು ಇದೇ ಫಸ್ಟ್ ಟೈಮು. ಕೊಡ್ತಾರೆ, ಕೊಡಲ್ಲ ಅಂತ ನಾನು ಯಾರಿಗೂ ಹೇಳಲ್ಲ. ತುಂಬ ಜನ ಕೊಡ್ತಾರೆ. ಬರೋಕ್ಕಾಗ್ತಿದ್ದವರು, ನೋಡೋಕ್ಕಾಗ್ತಿದ್ದವರು, ತುಂಬ ದೂರ ಡಿಸ್ಟೆನ್ಸ್ ಇರೋರು, ಇವರೆಲ್ಲ ಗೌರಿ ಹಬ್ಬಕ್ಕೆ ಫೋನ್ಪೇ ಮಾಡ್ಬೋದು. ಇಲ್ಲ ಅಂತಂದರೆ ದುಡ್ಡು ಹಾಕಿದ್ದೀನಿ ನೋಡು, ಸಿಕ್ತಾಗಾದರೂ ದುಡ್ಡು ಕೊಟ್ಟು ನಿನಗೇನು ಇಷ್ಟ ಅಂತ ತೊಗೋಬೋದು. ಬಟ್ ಇದು ಹೆಂಗೆ ಲೆಕ್ಕಾಚಾರ ಆಯಿತು ಅಂದರೆ, ಹೇಳಿದ್ದು ನನಗೆ ಹಾಕಿರೋದು ನನಗೆ ಗೊತ್ತು ಇಲ್ಲ, ಹೇಳೂ ಇಲ್ಲ. ಒಂದು ಲೆಕ್ಕಾಚಾರದಲ್ಲಿ ಬಿಸಾಕ್ತಾರಲ್ಲ, ಹಂಗೆ ಬಿಸಾಕಿದ್ರು. ಸೊ ದೇವ್ರಿಗೂ ಗೊತ್ತು ಅಂತ ಅನಿಸುತ್ತೆ. ಸೊ ಅದನ್ನು ನನ್ನವರೆಗೂ ಬರೋಕ್ಕೆ ಬಿಟ್ಟಿಲ್ಲ. ಸೊ ನಾನು ಸ್ಕ್ರೀನ್ಶಾಟ್ನ ಪಕ್ಕದಲ್ಲಿ ಹಾಕ್ತೀನಿ. ನಾನು ಸ್ಕ್ರೀನ್ ವೀಡಿಯೋನೇ ಮಾಡಿ ಹಾಕ್ತೀನಿ. ನನ್ನ ಅಕೌಂಟ್ ಇವಾಗ ಯಾವ ರೀತಿ ಇದೆ, ಯಾವ ರೀತಿ ನಾನು ಅದನ್ನು ಬಿಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಯಾರೇ ಎಷ್ಟು ದುಡ್ಡು ಹಾಕಲಿ, ಇವಾಗ 21,117 ರೂಪಾಯಿ, 21,117 ರೂಪೀಸ್ ನಂದು ಮೈನಸ್ ಬ್ಯಾಲೆನ್ಸ್ ಇದೆ. ಸೊ ಅದನ್ನು ಕ್ಲಿಯರ್ ಮಾಡಿದ್ರೆ ಮಾತ್ರ ನಾನು ಅದನ್ನು ಯೂಸ್ ಮಾಡೋಕ್ಕಾಗೋದು. ಸೊ ನೀವು ಹಾಕಿರೋ ಅಮೌಂಟ್ ನನ್ನವರೆಗೂ ಸದ್ಯ ದೇವ್ರು ತಲುಪಕ್ಕೆ ಬಿಟ್ಟಿಲ್ಲ. ಏನಂದರೆ ಅವ್ರಗಳ ಹತ್ರ ಅಷ್ಟೊಂದು ಬೈಸ್ಕೊಂಡು ನಾನು ಅವ್ರ ಹತ್ರನೇ ಅರಿಶಿನ ಕುಂಕುಮಗಿರಿತ ದುಡ್ಡು ಇಸ್ಕೊಂಬಿಟ್ರೆ ದೇವ್ರ ಮೇಲೆ ನೋಡ್ತಾ ಇರ್ತಾನೆ. ಸೊ ನನಗೆ ಅವ್ರು ಬೈದಿದ್ದೆಲ್ಲ ನಿನಗೆ ಹಂಗೆ ಆಗ್ಬಿಡ್ಲಿ ಅಂತ ವರ ಕೊಟ್ಬಿಟ್ರು, ಅದೇನು ಆಶ್ಚರ್ಯ ಇಲ್ಲ. ಸೊ ಹಂಗಾಗಿ ಯಾವ ದುಡ್ಡು ಬೇಡ. ಯಾರೇ ಅರಿಶಿನ ಕುಂಕುಮನ ಮದುವೆ ಆಗಿರೋ ಮುತ್ತೈದೆಯರಿಗೆ ಕೊಟ್ಟರೆ ಅವರು ಹಚ್ಕೊಳ್ಳೋದೇ ಗಂಡನ ಹೆಸರಲ್ಲಿ ಅಲ್ವಾ, ಅದಂತೂ ನಿಜ. ಆ್ಯಂಡ್ ನಮಗೆ ಸುಮ್ಮನೆ ಯಾರೋ ಅರಿಶಿನ ಕುಂಕುಮ ಕೊಡಲ್ಲ. ಇವಾಗ ನನ್ನ ಮಗಳಿದ್ದಾಳೆ, ಅವಳಿಗೆ ಕೊಡ್ತೀನಾ? ಇಲ್ಲ, ಅವಳು ಮದುವೆ ಆದಮೇಲೆ ಕೊಡೋದು. ಬಿಕಾಸ್ ಯಾಕೆಂದರೆ ಅವಳಿಗೆ ಅವಳು ಗಂಡ ಇರ್ತಾರೆ. ಸೊ ಗಂಡನ ಹೆಸರು, ಗಂಡ ಪಕ್ಕದಲ್ಲಿದ್ದರೆ ಮಾತ್ರ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ, ಬಳೆ, ಅಕ್ಷತೆ ಆಗಿರ್ಬೋದು, ಇದೆಲ್ಲ ಸಿಗೋದು. ಸೊ ನನ್ನ ಗಂಡನಿಗೆ ಅಷ್ಟು ಅವಮಾನ ಮಾಡಿರೋರ ಹತ್ರ ನನಗೆ ಇಸ್ಕೊಳ್ಳೋಕ್ಕೆ ಯಾವುದೇ ಏನಂತಾರೆ 0%, 0% ಇಲ್ಲ. ಸೊ ಇವಾಗ ಏನು ಬೇಕು, ನಾನು ಇವಾಗ ಹೆಂಗಿದ್ದೀನಿ, ಕುಂಕುಮ, ಅರಿಶಿನ, ಸೊ ನನ್ನ ಗಂಡ ಕಟ್ಟಿರೋದು ಒಂದು ತಾಳಿ. ಸೊ ಅಷ್ಟೇ ಕೊಟ್ಟರೆ ಸಾಕು ದೇವರು, ಇನ್ನೇನು ಬೇಡ ನನ್ನ ಜೀವನ ಇರೋವರೆಗೂ. ಸೊ ಅವ್ರು ಯಾರೇ ಕೊಟ್ಟರು ಅವ್ರ ಹೆಸರಲ್ಲೇ ಇಟ್ಕೊತಿದ್ದೆ ನಾನು. ಸೊ ಇವಾಗ್ಲೂ ಅದಕ್ಕಿಂತ ಹೆಚ್ಚಾಗಿ ನನ್ನ ಹಸ್ಬೆಂಡ್ ಕೊಡಿಸಿದ್ದಾರೆ. ಅದು ನನಗಂತೂ ತುಂಬ ಖುಷಿ ಇದೆ. ಕೆಲವೊಬ್ಬರು ಕೂಡ ಅಂದ್ಕೊಂಡಿರ್ತಾರೆ. ಸೊ ಫೈನಲಿ ಹೇಳಿದ್ದೀನಿ, ಒಂದು ಮೂವಿಲಿ ಡೈಲಾಗ್ ಇದೆ, ಅದು ಯಾವ ಮೂವಿ ಅಂತ ಗೊತ್ತಿಲ್ಲ, ವಿಷ್ಣುವರ್ಧನ್ ಮೂವಿಲಿ. ಊಟಕ್ಕೆ ಕರೀತಾನೆ ಅವನು, ಊಟಕ್ಕೆ ಕರೆದಾಗ ನೀನು ಕರೆಯೋ ರೀತಿಲಿ ಕರೀತಿಲ್ಲ, ಸೊ ನನಗೆ ಬರೋಕ್ಕೆ ಮನಸ್ಸಿಲ್ಲ ಅಂತ. ಹಾಗೆ ಕೊಡೋ ರೀತಿಲಿ ಕೊಟ್ಟಿದ್ದಿದ್ರೆ ದೇವರು ಅದನ್ನು ತಲುಪೋರ್ಸೋರ ಹತ್ರ ಯಾವುದೇ ವಿಘ್ನ ಇಲ್ಲದೆ ತಲುಪಿಸ್ತಾನೆ. ಬಿಕಾಸ್ ಅದು ವಿಘ್ನ ವಿನಾಯಕನ ಹಬ್ಬದ ದಿವಸ ಕೊಡ್ತಾರಲ್ಲ ಹೆಣ್ಮಕ್ಳಿಗೆ. ಸೊ ಕೊಡೋ ಮನಸ್ಸಿಲ್ಲದೆ ಯಾವುದೋ ಒಂದು ಲೆಕ್ಕಾಚಾರದಲ್ಲಿ ಬಿಸಾಕಿದ್ರೆ, ಸೊ ದೇವ್ರಿಗೂ ಗೊತ್ತಿರುತ್ತೆ ಅದನ್ನು ಎಲ್ಲಿ ತಲುಪಿಸ್ಬೇಕು, ಅಲ್ಲಿ ತಲುಪಿಸ್ಬಿಟ್ಟಿದ್ದಾನೆ. ಸೊ ಯಾರಿಗೂ ಉಂಡಂಗೂ ಅಲ್ಲ, ತಿನ್ನಂಗೂ ಅಲ್ಲ, ಹೋಗಿದ್ದು ಒಳ್ಳೆಯದೇ ಆಯಿತು. ಇನ್ನು ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು, ಆ ಟಾಪಿಕ್ ಬಿಡಿ, ಅದು ವೇಸ್ಟ್ ಟಾಪಿಕ್ಕು. ಆ ವೇಸ್ಟ್ ನಾನು ನನ್ನ ಇದರಲ್ಲಿ ಹಾಕೊಳ್ಳೋಕೆ ಇಷ್ಟಪಡಲ್ಲ. ಬಟ್ ಕೆಲವೊಬ್ಬರು ಅಂದ್ಕೊಂಡಿರೋರಿಗೆ ಕ್ಲಾರಿಟಿ ಬೇಕು ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ತುಂಬ ಜನ ನೆಕ್ಸ್ಟ್ ಬಂದುಬಿಟ್ಟು ನಂದು ಒಂದು ವೀಡಿಯೋ ವೈರಲ್ ಆಗಿದೆ. ತುಂಬ ಜನ ಕೇಳ್ತಾನೆ ಇದ್ರಿ, ಏನಪ್ಪ ಅಂತಂದರೆ, ಅಕ್ಕ ನೀವು ಅದನ್ನು ಒಂದು ಕಂಟೆಂಟ್ ರೀತಿ ಮಾಡಿದ್ದ, ಬೇಕು ಅಂತ ಮಾಡಿದ್ದ, ನಿಮ್ಮ ಹಸ್ಬೆಂಡಿಗೆ ಫೋರ್ಸ್ ಮಾಡಿದ್ದ, ಇದೆಲ್ಲ ಕೇಳ್ತಾನೆ ಇದ್ದೀರಾ.
ಅದು ಫೋರ್ಸ್ ಮಾಡಿ ಅನ್ನಿಸ್ದಂಗೆ ಇದೆಯಾ ನಿಮಗೆ ವಿಡಿಯೋ ಅಂದರೆ ಕಮೆಂಟಲ್ಲಿ ನನಗೆ ತುಂಬ 1000+ ಕಮೆಂಟ್ ಬಂದಿದೆ. ನನಗೆ ಮಿನಿಮಮ್ ಇದ್ದಿದ್ದೆ 300+ ಅಷ್ಟೇ ಕಮೆಂಟಿಗೆ ರೀಪ್ಲೈ ಕೊಡೋದು. ಅದರಲ್ಲೂ ನಾನು ತುಂಬ ಜನಕ್ಕೆ ಕೊಟ್ಟಿದ್ದೀನಿ. ತುಂಬ ಪ್ರತಿಯೊಬ್ಬರಿಗೂ ನಾನು ಕಮೆಂಟ್ನ ಲೈಕ್ ಮಾಡಿದ್ದೀನಿ, ಒಬ್ರಿಗೂ ಬಿಟ್ಟಿಲ್ಲ. 1000 ಕಮೆಂಟಲ್ಲಿ 1 ಕಮೆಂಟ್ ಕೂಡ ನನಗೆ ಕೆಟ್ಟದಾಗಿ ಬಂದಿಲ್ಲ ಆ ವಿಡಿಯೋಗೆ. ನನ್ನ ಹಸ್ಬೆಂಡ್ದು ನಂದು ಅಂದರೆ ನನ್ನ ಹಸ್ಬೆಂಡ್ ನನಗೆ ಸೀರೆ ಎಲ್ಲ ಕೊಟ್ಟು ಅರಿಶಿನ ಕುಂಕುಮ ಎಲ್ಲ ಇಡ್ತಿದ್ದಾರಲ್ಲ ಅದಕ್ಕೆ ಅದನ್ನು ಕೇಳಿದ್ದೀರಾ. ಆ್ಯಂಡ್ ಅದು ಆ ಥಾಟ್ ಇತ್ತು ನಮಗೆ ಆ ವಿಡಿಯೋ ಮಾಡಬೇಕು ಅಂತ. ನಾನು ಹಬ್ಬಕ್ಕೂ ಸ್ವಲ್ಪ ದಿವಸ ಮುಂಚೆ ಈ ವಿಷಯ ಹಿಂಗಾಗತ್ತೆ ಅಂತ ನನಗೆ ಗೊತ್ತಿತ್ತು. ಬಿಕಾಸ್ ನನಗೆ ಈ ಪರಿಸ್ಥಿತಿಲಿದ್ರು ಅರಿಶಿನ ಕುಂಕುಮ ಕೊಡಲ್ಲ, ಅದು ಕೊಟ್ಟರೆ ನಾನು ಈಸ್ಕೊಳ್ಳೇಬಾರ್ದು ಅನ್ನೋ ಥರ ನಾನಿದ್ದೆ. ಸೊ ಆ ಮೈಂಡ್ಸೆಟ್ ನನಗಿತ್ತು. ಅದ್ರ ಬಗ್ಗೆ ನನಗೇನೇನೂ ಇಲ್ಲ. ನನ್ನ ಜೀವನ, ನನ್ನ ಗಂಡ ನನಗೆ ಜೊತೇಲಿ ಇರೋವರೆಗೂ, ನನ್ನ ಜೀವ ಇರೋವರೆಗೂ ನಾನು ಈಸ್ಕೊಳ್ಳೇಬಾರ್ದು ಆ ಮನೆಯಿಂದ ಅನ್ನೋ ಥರನೇ ನಾನು ಇದ್ದಿದ್ದು. ಸೊ ಹಾಗಾಗಿ ನಾನು 1-2 ರೀಲ್ನ ನನ್ನ ಹಸ್ಬೆಂಡ್ಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದೆ. ಹಿಂಗೆ ಗಂಡ ಹೆಂಡ್ತಿ ಕೊಡ್ತಿರ್ತಾರಲ್ವ ಅದನ್ನು. ಸೊ ಆ ರೀಲ್ ಬಗ್ಗೆ ಅವ್ರದ್ದು ಏನೂ ಮಾತಿತ್ತಿಲ್ಲ, ನಂದು ಏನೂ ಮಾತಿತ್ತಿಲ್ಲ. ಸೊ ಶೇರ್ ಹೆಂಗೆ ಮಾಡ್ತೀವಲ್ಲ ನಾರ್ಮಲ್ ಶೇರ್ ಮಾಡಿ ಬಿಟ್ಬಿಟ್ಟಿದ್ವಿ. ಸೊ ಹೀಗೆ ಹುಷಾರಿಲ್ಲ, ತುಂಬಾ ಹಳ್ಳಾಡ್ತಾ ಇದ್ದೆ. ಸೊ ಅವಾಗೆಲ್ಲ ತುಂಬ ಹತ್ಬಿಟ್ಟಿದ್ದೀನಿ ನಾನು, ನನಗೆ ಹಿಂಗಾಗುತ್ತಲ್ಲ ಪ್ರಾಬ್ಲಮ್ ಅಂತ. ಸೊ ಈಗ ಪ್ರೆಗ್ನೆಂಟ್ ಇದ್ದಾಗ ಇಷ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದಾಳೆ, ಅದು ಕೊರಗ್ತಿದ್ದಾಳೆ ಅಂತ ಅಂದ್ಬಿಟ್ಟು ಸೊ ನನಗೆ ಹಬ್ಬಕ್ಕೆ ತೊಗೊಳಕ್ಕೆ ಹೋದಾಗ ಅವರು ನನಗೆ ಬಟ್ಟೆ ಕೊಡಿಸಿದ್ರು, ಸೀರೆ ಕೊಡಿಸಿದ್ರು. ನಾನು 1% ಕೂಡ ನನಗೆ ಸೀರೆ ಅವತ್ತು ಹಾಕೊಳ್ಳೋ ಮನಸ್ಥಿತಿನೂ ಇರಲಿಲ್ಲ. ಸೊ ಹಾಗಿತ್ತು ಅವಾಗ ಆ ಪೊಸಿಷನ್. ಹುಷಾರಿಲ್ಲ, ಸುಸ್ತು, ಮಗು ಬೇರೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ನನಗೆ ಅವಾಗ ಅದೇನೋ ಆಡಂಬರ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಸೊ ಅವರೇ ಕೊಡಿಸಿದ್ದು. ಇನ್ನೊಂದೇನು ಅಂತಂದರೆ ನಾನು ತುಂಬ ದಿವಸ ಆಗೋಗಿತ್ತು ನನ್ನ ಮಗಳು ಸೀಮಂತದ ಸೀರೆನೇ ಲಾಸ್ಟ್ ನಾನೇ ಎಂಬ್ರಾಯ್ಡ್ರಿ ಮಾಡಿಸಿ. ಸೊ ಆಗ ನನ್ನ ಮದುವೆ ಟೈಮಲ್ಲಿ ಮಾಡಿಸಿದ್ದು ಎಂಬ್ರಾಯ್ಡ್ರಿ ಡಿಸೈನರ್ ಹತ್ರ ಅವರೇ ಕರ್ಕೊಂಡೋದ್ರು. ಇಲ್ಲಿ ಬಾ ಇಲ್ಲಿ ಹೋಗೋಣ ಅಂತಂದ್ರು. ನಾನು ಎಲ್ಲಿಗೆ ಅಂದರು. ಲಾಸ್ಟ್ ಟೈಮ್ ಸೀರೆ ತಗೊಂಡಿದ್ವಲ್ಲ ತಗೊಂಬಿಟ್ಟು ಬಾ ಅಂತ ಕರ್ಕೊಂಡೋದ್ರು. ನಾನು ಅದನ್ನು ಎಲ್ಲಿಗೆ ಅಂತ ಗೊತ್ತಿಲ್ಲ, ನಾನು ಎಕ್ಸ್ಚೇಂಜಿಗೆ ಹೋಗ್ತಿದ್ದಾರ, ಎಲ್ಲಿಗೆ ಹೇಳ್ರಿ ಫಸ್ಟ್ ಒಂದಿನ ಬಾರಮ್ಮ ಅಂತ ಕರ್ಕೊಂಡೋಗಿ ಎಂಬ್ರಾಯ್ಡ್ರಿ ಡಿಸೈನ್ಗೆ ಅವರೇ ಕರ್ಕೊಂಡೋಗಿ ಕೊಟ್ಟು ಅಮೌಂಟ್ ಎಲ್ಲ ಅವರೇ ಮಾತಾಡಿ. ಸೊ ನನ್ನ ಡಿಸೈನ್ ನಾನೇ ಹೇಳಿದೆ. ನನಗಂತೂ ಸಖತ್ ಖುಷಿ ಅವಾಗ, ಇಷ್ಟೆಲ್ಲ ಮಾಡಿಸ್ಕೊಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಟೈಲರ್ ಹತ್ರ ನಾನೇ ಕೊಟ್ಟು ಎಲ್ಲ ಹೊಲಿಸ್ಕೊಂಡಾದ್ಮೇಲೆ ಊರಿಗೆ ಹೋಗಿ ಅವತ್ತು ದೇವಸ್ಥಾನಕ್ಕೆ ಹೊರಡಬೇಕಿತ್ತು. ಸೊ ಸಂಜೆ ಆ ವಿಡಿಯೋ ತೋರಿಸ್ಬಿಟ್ಟು ಮಾತಾಡ್ತಿದ್ರು, ನೀನು ಹಿಂಗೆ ಮಾಡಬೇಕು ಅಂತ ನನಗೆ ಕಳಿಸಿದ್ದ ಅಂತ. ಮಾಡಬೇಕು ಅಂತ ಕಳಿಸ್ಲಿಲ್ಲ, ಅವ್ರು ಎಷ್ಟು ಚೆನ್ನಾಗಿದ್ದಾರಲ್ವ ಅಂತ ಕಳಿಸ್ದೆ ಅಂತೆ. ಸೊ ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಹೋಗಿ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಅವರು ಈ ಥರ ನಾವು ವಿಡಿಯೋ ಮಾಡೋಣ ಅಂತ ಅಂದರು. ಇವಾಗ ಆಗಲ್ಲ ರೀ, ಸುಸ್ತಾಗೋಯ್ತು ನಂಗೆ. ಸ್ನಾನ ಮಾಡಿಕೊಂಡು ನೈಟಿ ಹಾಕ್ಕೊಂಡು ನನ್ನ ಮಗಳಿಗೆ ರೆಡಿ ಆಗಿ ಆಮೇಲೆ ನಾನು ರೆಡಿ ಆಗಬೇಕಿತ್ತು ನನ್ನ ಹಸ್ಬೆಂಡ್ ಕೊಡ್ಸಿದ ಸೀರೆನ. ಈಗಂತೂ ಆಗೋದೆಲ್ಲ ಬಿಡು, ಸುಸ್ತಾಗೈತೆ. ಇನ್ನೊಂದು ದಿವಸ ನೋಡ್ಕೊಳ್ಳೋಣ ಬಿಡ್ರಿ ಅಂತ ಹೇಳೋ ಅಷ್ಟರಲ್ಲಿ ಇಲ್ಲ ಆಗುತ್ತೆ ಬಾ ಅಂತ. ಆಮೇಲೆ ನಮ್ಮ ಮತ್ತೆ ನೀನೇನಕ್ಕೆ ಹಂಗೆ ಇದು ಮಾಡ್ತಿದ್ದೀಯ ಸ್ವತಿ, ಅವ್ನು ಕೊಡ್ಸಿದ್ದೇನೆ ತಾನೆ, ನೀನು ವೀಡಿಯೋ ಎಷ್ಟೆಂತೆಂತಂತೋ ವೀಡಿಯೋ ಹಾಕ್ತೀಯಾ, ಇದನ್ನು ಹಾಕೋ ಚೆನ್ನಾಗಿರೋದೇ ಸೀರೆ ಕೊಡ್ಸೋನಲ್ಲ ಅಂತ. ಸರಿ ಆಯಿತು ಬಿಡು ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೀವು ನಂಬಲ್ಲ, ನಿಜವಾಗ್ಲೂ ಅದರಲ್ಲಿ 1-2% ವಿಡಿಯೋ ಅಷ್ಟೇ ನಾನು ಮಾಡಿರೋದು. ಇನ್ನು 90% ವಿಡಿಯೋ ನನ್ನ ಮಗಳೇ ಮಾಡಿರೋದು. ಒಂದೆರಡು ಶಾರ್ಟ್ಸ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಅವ್ರು ಮಾಡಿದ್ದಾರೆ. ಸ್ಟಾರ್ಟಿಂಗ್ ನನ್ನ ಮಗಳಿಗೆ ತಲೆ ಬಾಚಬೇಕಾದ್ರೆ ಕರೀತಾರಲ್ಲ ಅದು ಒಂದು ಬಿಟ್ಟರೆ ನಾನು ಹಿಂಗೆ ಕತ್ತಲ್ಲಾಡ್ತೀನಿ, ಅದು 2 ನನ್ನ ಹಸ್ಬೆಂಡ್ ಮಾಡಿರೋದು. ಇನ್ನು ಉಳ್ದಿದ್ದು ಬಂದ್ಬಿಟ್ಟು ಅವರು ಹಿಂಗೆ ಇಟ್ಕೊಂಡು ಹಿಂಗೆ ಅಂತಾರಲ್ಲ, ಅದು ಒಂದೇ ಶಾರ್ಟ್ ನಾನು ಕ್ಯಾಪ್ಚರ್ ಮಾಡಿದ್ದು. ಹಿಂಗೆ ಒಂದು ಕೈ ಹಿಂಗೆ ಇಟ್ಕೊಂಡಿದ್ದೀನಿ ತಟ್ಟೆಗೆ, ಹಿಂಗೆ ವಿಡಿಯೋ ಮಾಡಿದ್ದೀನಿ. ಬಿಟ್ಟರೆ ಅದು ಪೂರ್ತಿ ವಿಡಿಯೋ ನನ್ನ ಮಗಳೇ ಮಾಡಿದ್ದು, ಯಾರೂ ಮಾಡಿಲ್ಲ. ಆ್ಯಂಡ್ ಅವತ್ತು ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಅವಳಿಗೆ ರೆಡಿ ಮಾಡಿ ವಿಡಿಯೋ ಶೂಟ್ ಆದಮೇಲೆ ನನಗೆ ರೆಡಿ ಆಗೋಕ್ಕೆ ಹೋಗಿ, ಅದು ಸ್ವಲ್ಪ ಜಾಸ್ತಿದೇ ಸೀರೆ ಇತ್ತು, ಅಂದರೆ ಸಿಂಪಲ್ ಸೀರೆ ಇತ್ತಲ್ಲ, ಸ್ವಲ್ಪ ಜಾಸ್ತಿ ಥರದಿತ್ತಲ್ಲ. ಸೊ ಅದನ್ನು ವೇರ್ ಮಾಡಿ ನಾನು ತಲೆ ಎಲ್ಲ ನೀಟ್ ಮಾಡಿಕೊಂಡು ಸುಸ್ತಾಗಿತ್ತು. ಸೊ ನಮ್ಮ ಅತ್ತೆದಂತೂ ಸಖತ್ತು ಹೆಲ್ಪ್ ಮಾಡ್ತಾರೆ ನನಗೆ. ಸೊ ತುಂಬ ಜನ ಕೇಳಿದ್ರಿ, ಸೆಕೆಂಡ್ ಪ್ರೆಗ್ನೆನ್ಸಿಲಿ ಇಷ್ಟೊಂದು ಚೆನ್ನಾಗಿ ನೋಡ್ಕೋತಿದ್ದೀರಲ್ಲ ನೀವು ಲಕ್ಕಿ ಅಂತ. ನನಗೆ ನನ್ನ ಮಗಳು ಪ್ರೆಗ್ನೆನ್ಸಿ ಅಷ್ಟು ನೆನಪಿಲ್ಲ, ಬಟ್ ಈ ಪ್ರೆಗ್ನೆನ್ಸಿಲೇ ಜಾಸ್ತಿ ನಾನು ಸೇಫ್ ಆ್ಯಂಡ್ ಕೇರಾಗಿ ನೋಡ್ಕೋತಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ. ಸೊ ಸಖತ್ ಕೇರ್ ಮಾಡ್ತೋ ಅತ್ತೆ. ಇವನ್ ನಾನು ನಮ್ಮ ಊರಿಗೆ ಹೋಗಿ 3 ಡೇಸ್ ಇದ್ದೆ. ಮತ್ತು ರಿಟರ್ನ್ ಬೆಂಗ್ಳೂರಿಗೆ ಬರೋವರೆಗೂ ನನಗಿಂತ ನಾನು ಒಂದು ಹಾಲು ಕಾಯಿಸ್ಕೊಂಡು ಕುಡ್ದಿಲ್ಲ. ನಮ್ಮ ಅತ್ತೆನೇ ಎಲ್ಲ ಬಿಸಿನೀರಿಂದ ಹಿಡಿದು ಹಾಲು ಎಲ್ಲ ಊಟ ಗಿಟ ಎಲ್ಲ ಒಂದು ಕೆಲಸನೂ ಮಾಡಿಸಿಲ್ಲ. ಬರೋದೇ 6 ತಿಂಗಳಿಗೆ ಒಂದು ಸತಿ ಬರ್ತೀಯ, ನೀನು ಏನು ಮಾಡಬೇಡ ಅಂತಾರೆ. ಸೊ ಹಂಗಾಗಿ ಅದೆಲ್ಲ ಮುಗಿಸ್ಕೊಂಡು ನನಗೆ ವಿಡಿಯೋ ಎಲ್ಲ ಮಾಡಿಕೊಂಡು ನೆಕ್ಸ್ಟು ರೆಡಿಯಾಗಿ ಸೀರೆ ಎಲ್ಲ ಅವರೇ ಉಡ್ಸ್ಕೊಟ್ರು, ನೀಟಾಗಿ ಸುಸ್ತು ಮಾಡ್ಕೊತೀಯ ಅಂತ ಅಂದ್ಬಿಟ್ಟು. ಸೊ ಈಚೆಗೆಲ್ಲ ಬಂದಾದಮೇಲೆ ಮತ್ತೆ ನನ್ನ ಮಗಳೇ ವಿಡಿಯೋ ಸ್ಟಾರ್ಟ್ ಮಾಡಿದ್ಲು. ಆ್ಯಂಡ್ ಅದನ್ನು ನಾನು ಆ ವಿಡಿಯೋ ಮಾಡೋಕ್ಕೆ ಹೋಗಿನೇ ನಾನು ಆ ಟೈಮಲ್ಲೇ ಮನೇಲಿದ್ದಾಗ ಯೂಟ್ಯೂಬ್ಗೆ ನಾನು ಬೇರೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಕಾರಲ್ಲಿ ಹೊರಟ ಮೇಲೆ
ನಾನು ವೀಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಕೆಲವ್ರು ಒಂಥರ ಅದೇನು ಎಡಿಟಿಂಗ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಬೈ ಚಾನ್ಸ್ ವೈರಲ್ ಆಗುತ್ತೆ ಅಂತ. ತುಂಬ ಕಷ್ಟ ಇದೆ ಆ್ಯಕ್ಚುಲಿ. ನಾನು ಕಾರಲ್ಲಿ ಹೊರಟೆ ಎಡಿಟಿಂಗ್ ಮಾಡ್ಕೊಂಡಾಗ, ಸೊ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಫೋನ್ ನೋಡಬೇಕಾದ್ರೆ ವಾಮಿಟ್ ಸ್ಟಾರ್ಟ್ ಆಗುತ್ತೆ. ಸೊ ನಂಬಲ್ಲ, ನನಗೆ ಆಲ್ರೆಡಿ ತುಂಬ ವಾಮಿಟ್ ಇರೋದ್ರಿಂದ 3 ಟೈಮ್ ವಾಮಿಟ್ ಮಾಡ್ಕೊಂಡು ನಿಲ್ಲಿಸಿ ಅಂತೇಳಿ ವಾಮಿಟ್ ಮಾಡ್ಕೊಂಡಿದ್ದೀನಿ. ಆದರೂ ಬಿಟ್ಟಿಲ್ಲ. ನಮ್ಮ ಮನೆಯವ್ರು ಬೈತಾರೆ ಅಂದ್ಬಿಟ್ಟು ನಾನು ಬ್ಯಾಕ್ ಸೀಟ್ಗೆ ಹೋಗಿ ನನ್ನ ಮಗಳಿಗೆ ಮುಂದೆ ಕಳಿಸಿ ಬ್ಯಾಕ್ ಸೀಟಲ್ಲೂ ಎಡಿಟ್ ಮಾಡಿದ್ದೀನಿ. ಬಿಕಾಸ್ ಒನ್ ಟೈಮ್ ಪಿಕ್ ಅವರ್ ಅಂತ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಸೊ ಆ ಟೈಮಲ್ಲಿ ಹಾಕ್ಬಿಡ್ಬೇಕು. ಇಲ್ಲ ನಾನು ರೆಸ್ಟ್ ಮಾಡ್ಕೊಂಡು ಹಾಕ್ತೀನಿ ಅಂದರೆ ಅದು ಆಗಲ್ಲ. ಸೊ ಇದೆಲ್ಲ ಗೊತ್ತಿರುತ್ತಲ್ವ. ಸೊ ಎಡಿಟ್ ಮಾಡಿಕೊಂಡೆ. ನೆಕ್ಸ್ಟ್ ಅದಕ್ಕೆ ಹಾಡು ಯಾವ್ದು ಸೆಟ್ ಮಾಡೋದು, ಯೂಟ್ಯೂಬಲ್ಲಿ ಹೋಗಿ ಗಂಡ ಹೆಂಡ್ತಿದೆ ಅದಾದರೂ ಇಮೋಷ್ನಲ್ ಸಾಂಗ್ ಇರುತ್ತಾ ಹುಡುಕಿ ಫೈನಲಿ ಈ ಸಾಂಗ್ ಸೆಲೆಕ್ಟ್ ಮಾಡಿ, ಮತ್ತು ಅದರಲ್ಲೂ ಕೂಡ ಅರ್ಧಕ್ಕೆ ಮತ್ತೆ ಕಟ್ ಮಾಡಿ ಸಾಂಗು ಹಾಕಿ, ಅದಾದಮೇಲೆ ಡೌನ್ಲೋಡ್ ಮಾಡಿಕೊಂಡು ಸೊ ನಾನು ಪೋಸ್ಟ್ ಮಾಡಿದಾಗ ನಾನು ಅಂದ್ಕೊಂಡಿರಲಿಲ್ಲ ನನಗೆ ಒಂದು 50K ರೀಚ್ ಆದರೆ ಸಾಕು, ಒಂದು 50,000 ಜನಕ್ಕೆ ರೀಚ್ ಆಗಿದ್ರೆ ಸಾಕು, ಅಷ್ಟಾದ್ರೂ ನೋಡಿದ್ರೆ ಸಾಕಪ್ಪ ಇಷ್ಟು ಮಾಡಿರೋದಕ್ಕೆ ಅಂತ ಅನ್ನಿಸ್ತು ನನಗೆ. ಶಾಕಿಂಗ್ಲಿ ಅದನ್ನು ಪೋಸ್ಟ್ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೆಟ್ವರ್ಕ್ ಸಿಗ್ತಿರಲ್ಲ, ದೇವಸ್ಥಾನ ಮುಗಿಸ್ಕೊಂಡು ಬಂದೆ. ಆದರೂ ನೆಟ್ವರ್ಕ್ ಇರಲಿಲ್ಲ. ನೋಡೋಣ ಅಂತಂದರೆ ಇನ್ನು 17 ವ್ಯೂಸಲ್ಲೇ ಇತ್ತು. ನಾನು ನಿಜ ಅದೇ ಅಂದ್ಕೊಂಬಿಟ್ಟೆ, ಬಿಕಾಸ್ ನೆಟ್ವರ್ಕ್ ಇಲ್ಲ ಅನ್ನೋದೇ ನೋಡ್ಕೊಂಡಿಲ್ಲ ನಾನು. ನೆಕ್ಸ್ಟು ನಮ್ಮ ಅಲ್ಲಿ ರಿಲೇಟಿವ್ಸ್ ಮನೆಗೆ ಹೋಗಿದ್ದೆ ಅಂತ ಹೇಳಿದೆ. ಸೊ ರಿಲೇಟಿವ್ಸ್ ಮನೆಗೆಲ್ಲ ಹೋಗಿ ಬರ್ತಾ ಅಂದವೇ ನೆಟ್ವರ್ಕ್ ಸಿಕ್ತು. ಅವಾಗ ನೋಡಿದ್ರೆ ಒಂದೇ ಸತಿ ಅದು 15 ಸಮಥಿಂಗ್ ಅಂದರೆ 15,000 ಮೇಲೆ ಓಡ್ಬಿಟ್ಟಿದೆ. ನನಗೆ ಶಾಕ್. ಹಾಕಿ ಇಷ್ಟೊತ್ತಿಗೆ ಇಷ್ಟು ಬೇಗ ರೀಚ್ ಆಯ್ತಲ್ಲ, ಹಂಗಾರೆ ಪುಷಪ್ ಆಗುತ್ತೆ. ನಾನು 50K ಅಂದ್ಕೊಂಡಿದ್ದೆ, ನಾರ್ಮಲ್ ಒಂದು 100Kವರೆಗೂ ರೀಚ್ ಆಗುತ್ತೆ ಅಂತ ಖುಷಿಯಾಗಿದ್ದೆ. ಸೊ ಅದು ರೀಚ್ ಆಯ್ತಾ ನನಗೆ ಇವಾಗ ನಿಯರ್ ಟು 3 ಮಿಲಿಯನ್ ಬಂದಿದೆ. ನನಗಂತೂ ಸಖತ್ ಖುಷಿ. ಆ್ಯಂಡ್ ನನಗೆ ತುಂಬ ರಿಕ್ವೆಸ್ಟ್ ಬಂತು, ಹೆಂಗೆ ಮಾಡಿದ್ರಿ ಈಗ ಲಕ್ ಬೈ ಚಾನ್ಸ್ ಆಯಿತಾ ಅಂತ ಒಂದಿಬ್ಬರು ಕೇಳಿದ್ರು ಅಷ್ಟೇ. ಲಕ್ ಬೈ ಚಾನ್ಸ್ ಹಿಂಗೆ ಪೋಸ್ಟ್ ಮಾಡಿದ್ರೆ ಆಗುತ್ತೆ ಅಲ್ವಂತ ತುಂಬ ಜನ. ಅದು ಹೆಂಗೆ ನೀವು ಹಿಂಗೆ ಕ್ರಿಯೇಟ್ ಮಾಡ್ತೀರಾ, ನೀವು ಮಾಡೋ ವೀಡಿಯೋಸ್ ಎಲ್ಲ ವೈರಲ್ ಆಗೋದಿಲ್ಲ. ನಿಮ್ಮ ಇದರಲ್ಲಿ ತುಂಬ ವೀಡಿಯೋಸ್ ವೈರಲ್ ಆಗಿದೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಿದೆ. ಅಕ್ಕ ಹೆಂಗೆ ಹೇಳಿ ಅಂತ ನನಗೂ ಗೊತ್ತಿಲ್ಲ. ಸೊ ಜನಕ್ಕೆ ಸಾಂಗ್ ಇಷ್ಟ ಆಗಿದೆ, ಮಾಡಿದ ವೀಡಿಯೋ ಕ್ವಾಲಿಟಿ ಕಂಟೆಂಟ್ ಎರಡೂ ಇಷ್ಟ ಆಗಿದೆ. ಸೊ ಹಂಗಾಗಿ ಲೈಕ್ ಮಾಡಿದ್ದಾರೆ. ಇನ್ನೊಂದು ಖುಷಿ ವಿಷಯ ಏನು ಅಂತಂದರೆ, ನಾನು ಮಾಡಿರೋ ಅದು ಸಾಂಗ್ ಇದೆಯಲ್ಲ, ಸೊ ಅದು ನಂದು ಒರಿಜಿನಲ್ ಸಾಂಗಿಗೆ ಇದೆ ನನ್ನ ವೀಡಿಯೋ. ಬಟ್ ನಂತರನೇ ಇಮಿಟೇಷನ್ ಮಾಡಿ ತುಂಬ ಜನ ವೀಡಿಯೋ ಮಾಡಿದ್ದಾರೆ. 112 ರೀಲು ನನ್ನ ಒರಿಜಿನಲ್ ಸಾಂಗ್ಗೆ 112 ರೀಲ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದರಲ್ಲಿ 3 ವೀಡಿಯೋನ ಇಮಿಟೇಷನ್ ವೀಡಿಯೋ ಥರ ಸೇಮ್ ನಾನು ನನ್ನ ಹಸ್ಬೆಂಡ್ ಹೆಂಗೆ ಮೆಟ್ಲ ಮೇಲಿಂದ ಎದ್ದು ಬರೋದು ಕೂತ್ಕೊಂಡು ಅದೇ ಥರ ಮಾಡಿದ್ದಾರೆ. ನನಗಂದು ತುಂಬ ಖುಷಿ ಆಯಿತು. ಎಲ್ಲಿಂದ ಎಲ್ಲೆಲ್ಲಿಗೆ ಹೋಗುತ್ತೆ ವೀಡಿಯೋಸ್, ಹೆಂಗೆಲ್ಲ ರೀಚ್ ಮಾಡಿ ಇಷ್ಟಪಡ್ತಾರೆ. ಆ್ಯಂಡ್ ಅದರಲ್ಲೂ ಒಂದೊಂದು ಕಮೆಂಟ್ ಇಷ್ಟುದ್ದ ಬರೆದು ಹಾಕಿದ್ದಾರೆ. ನಮಗೋಸ್ಕರ ಟೈಮ್ ತಗೊಂಡು ಬರೆದು ಹಿಂಗೆಲ್ಲ ಹಾಕ್ತಾರಲ್ಲ, ಸಖತ್ ಖುಷಿ ಆಯಿತು. ನನಗಂತೂ ಖುಷಿ ಆಯಿತು. 2-3 ಕಮೆಂಟು ಪಿನ್ ಮಾಡಿದ್ದೀನಿ, ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಬರೆದಿದ್ದಾರೆ ಅವರಂತೂ. ಸೊ ಸಾಧ್ಯವಾದಷ್ಟು ಎಲ್ಲ ಕಮೆಂಟಿಗೂ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಸೊ ಇದು. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ಬಂದಮೇಲೆ ನಾನು 3 ದಿವಸ ಟ್ರಾವೆಲ್ ಎಲ್ಲ ಮಾಡಿದ್ದಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡು ಆಯಿತು. ಬಟ್ ನನಗೇನೂ ಆಗಿರಲಿಲ್ಲ. ಪಿಕ್ಕೋಗೆ ಸ್ವಲ್ಪ ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು. ಸೊ ಹಾಗಾಗಿ ಮತ್ತೆ ವಿಡಿಯೋನ ಸ್ಟಾಪ್ ಮಾಡಿಕೊಂಡೆ. ಸೊ ಅವಳು ವಿಡಿಯೋ ಮನೆ ಕೆಲಸ ಅಂತೆಲ್ಲ ನೋಡ್ಕೊಂಡು ಹೋಗಿ ಮತ್ತೆ ನನಗೆ ಹೆಲ್ತ್ ಅಪ್ಸೆಟ್ ಆಗಿಬಿಟ್ರೆ ಸರಿ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ದಿವಸ ಸ್ಟಾಪ್ ಮಾಡಿ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದೆರಡು ಕಂಪ್ಲೀಟ್ ವಿಷಯ. ಒಂದು ಬ್ಯಾಡ್ ಥಿಂಗ್ ಹೇಳಿದ್ದೀನಿ, ಇನ್ನೊಂದು ಒಳ್ಳೆ ವಿಷಯ ಬಂದ್ಬಿಟ್ಟು ನನ್ನ ಹಸ್ಬೆಂಡು ನನಗಿಂತ ಸರ್ಪ್ರೈಸಾಗಿ ಮಾಡಿದ ವೀಡಿಯೋ ಅದು ಚೆನ್ನಾಗಿ ಓಡ್ತು. ನನಗೆ ವೀಡಿಯೋ ಮಾಡೋ ಒಂದು ಆಸಕ್ತಿನೂ ಇರಲಿಲ್ಲ ಆ್ಯಂಡ್ ಐಡಿಯಾ ಕೂಡ ಅದಿರಲಿಲ್ಲ. ಅವರೇ ಫೋರ್ಸ್ ಮಾಡಿ ಈ ಥರ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿ ಓಡ್ತು ಅದು ವೀಡಿಯೋ. ಆ್ಯಂಡ್ ಇವಾಗ ಸ್ವಲ್ಪ ಜನಕ್ಕೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಏನಂತ ಅಂದರೆ ಅಷ್ಟೇ ಲಾಸ್ಟ್ ನಾನು ಫೈನಲಿ ಹೇಳೋದು, ಯಾರೇ ಏನೂ ಕೊಟ್ಟಿಲ್ಲ, ಯಾವುದೂ ಎಕ್ಸ್ಪೆಕ್ಟೇಷನ್ನೇ ಇರಬಾರ್ದು ಲೈಫಲ್ಲಿ. ಸೊ ಅವಾಗ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇದ್ದರೆ ಅಷ್ಟೇ. ಅವ್ರು ನಮಗೆ ಕೊಡಲಿಲ್ಲ, ಇವ್ರು ನಮಗೆ ಕೊಡಲಿಲ್ಲ, ಅವರಿಂದ ನಾವು ಅದು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಕೊಡಲಿಲ್ವಲ್ಲ ಅನ್ನೋ ಥರ ಬೇಜಾರಾಗೋದು. ಸೊ ನಾನು ಈ ವಿಷಯದಲ್ಲಂತೂ ಈಗ ಹೆಣ್ಮಕ್ಳಿಗೆ ಗೌರಿ ಹಬ್ಬದ ವಾಗ್ನದ ವಿಷಯದಲ್ಲಂತೂ ನನಗೆ 0.5% ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇರೋಕ್ಕೆ ಚಾನ್ಸು ಇಲ್ಲ. ಸೊ ಅಲ್ಲೂ ಇಲ್ಲಿ ಮನಸ್ಸು ಕಲ್ಲಾಗಿಬಿಟ್ರೆ ಗಂಡು ಮಕ್ಕಳೆಲ್ಲ ಬಿಡು ಹೋಗಿ ತಿಂದು ಉಂಡು ಮರ್ತು ಬಿಡ್ತಾರೆ ಅಂತ. ಸೊ ಹೆಣ್ಮಕ್ಳು ಸೊ ಅಂದಿದ್ದು ಒಂದು ಸಿಚುಯೇಷನ್ನು ನಡೆದಿದ್ದು. ಒಂದೊಂದು ಸಿಚುಯೇಷನ್ಗೂ ಕೂಡ ಏನಕ್ಕೆ ದುಡ್ಡು. ಸೊ ಈಗ 5,000 ಹಾಕಿರ್ಬೋದು, ಆ 5,000 ಏನೇನೂ ಅಲ್ಲ. ಅಂದರೆ ಕೆಲವರಿಗೆ ತುಂಬ ದೊಡ್ಡ ವಿಷಯ. ಬಟ್ ಆದರೆ ಈ ವಿಷಯದಲ್ಲಿ ನಾನು ಅರಿಶಿನ ಕುಂಕುಮದ ವಿಷಯದಲ್ಲಿ ಅರಿಶಿನ ಕುಂಕುಮದ ಮಧ್ಯೆ ಯಾವ ದುಡ್ಡು ಅದು ಎಷ್ಟು ದೊಡ್ಡದೇ ಅಲ್ಲ. ದುಡ್ಡನ್ನ ನಾವು ಈ ಕಡೆ ಒಂದು ಅನ್ಸ್ಕೊಂಡು ಇಲ್ಲಿ ಒಂದು ಅನ್ಸ್ಕೊಂಡು ಓಡಾಡೋಕ್ಕಾಗಲ್ಲ. ಇಲ್ಲಿ ಏನು ಇಟ್ಕೋಬೇಕು ಅದೇ ಇಟ್ಕೋಬೇಕು.
ಸೊ ಹಂಗಾಗಿ ಅದು ಹೇಳಕ್ಕೆ ಬಂದರೆ ನಾನು ಬರೀ ಈ ಹಲ್ಲು ಪ್ರಾಬ್ಲಮ್ ಆಗಿದ್ದಾಗೇ ಒಂದು ದಿವಸಕ್ಕೇ 7,500 ರೂಪಾಯಿ ಪೇ ಮಾಡಿ ಬಂದಿದ್ದೆ. ದುಡ್ಡೇ ಮುಖ್ಯ ನನಗಿದ್ದಿದ್ರೆ. ಸೊ ನಾನು ಹೇಳೋದು ಇವಾಗ ನಾನು ನನ್ನ ಹಸ್ಬೆಂಡ್ಗಿರೋರು ಒಬ್ಬರೇ ಅಕ್ಕ. ಸೊ ಅವ್ರಿಗೆ ಅಷ್ಟು ಚೆನ್ನಾಗಿ ಪ್ರತಿ ವರ್ಷವೂ ನನಗೆ ಬಾಗ್ನ ಕೊಡೋ ಶಕ್ತಿ ಇದೆ. ದೇವ್ರು ಕೊಟ್ಟಿದ್ದಾನೆ ಅಂತ ಅಂದರೆ ಅವ್ರು ಖುಷಿಯಾಗಿ ಈಸ್ಕೊಳ್ಳೋವಷ್ಟು ಕೊಟ್ಟಿದ್ದಾನೆ ಅಂತಂದರೆ ನನಗೆ ಏನು ಬೇಕಾ ತೊಗೊಳ್ಳೋ ಶಕ್ತಿನೂ ಕೊಟ್ಟಿದ್ದಾನೆ. ಬೇರೆಯವ್ರ ಹತ್ರದಿಂದ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡೋಷ್ಟು ಕೆಟ್ಟತನನ ನನಗೆ ಕೊಟ್ಟಿಲ್ಲ. ಆ್ಯಂಡ್ ಆ ಥರ ಪರಿಸ್ಥಿತಿನೂ ನನಗೆ ಕೊಟ್ಟಿಲ್ಲ. ದೇವ್ರು ಕೊಡದೇ ಇದ್ರೇ ಸಾಕು. ಬೇರೆಯವ್ರ ಪ್ರತಿ ಮುತ್ತೈದೆ ಹೆಣ್ಮಕ್ಳು ಬೇರೆಯವ್ರ ಮನೆಗೆ ಹೋದಾಗ ಅವರೆಲ್ಲರೂ ಹೋದಾಗ ಬಯಸೋದು ಒಂದು ಅರ್ಶಿನ ಕುಂಕುಮ ಹೂ ಕೊಟ್ಟರೆ ಸಾಕು ಅಂತ. ಇದುವರೆಗೂ ನಾನು ಎಲ್ಲೂ ಕೇಳಿಲ್ಲ ಯಾವುದೋ ತಗೊಬಂದು ದುಡ್ಡು ಕೊಡ್ತಾರ ಅಂತ ಕಾಯ್ತಾರೆ ಅಂತ ಅಂದ್ಬಿಟ್ಟು. ಸೊ ಅವ್ರವ್ರ ಇಷ್ಟ, ಅದು ಹೆಂಗಾರೋ ಮಾಡ್ಕೊಳ್ಳಿ. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇವಾಗ ಹೇಳಿ ತುಂಬ ಜನ ಅನ್ಕೊಬಿಟ್ಟಿದ್ದಾರೆ 5,000 ರೂಪಾಯಿ ಇಸ್ಕೊಂಡಿದ್ಯಾ, ಇಷ್ಟೆಲ್ಲ ಮಾತು ಕೇಳಿ ನಿನಗೆ ಗೊತ್ತಾಗಲ್ಲ, ನಿನಗೇನು ಅನ್ಸಲ್ವ ಅಂತ ಡೈರೆಕ್ಟಾಗೆ ಕೇಳಿದ್ಲವಳು ನನ್ನ ಫ್ರೆಂಡು. ಸೊ ಹಾಗಾಗಿ ಹೇಳಿದ್ದೀನಿ. ಈ ಥರ ಡೌಟ್ಸ್ ತುಂಬ ಜನಕ್ಕೆ ಇರ್ಬೋದು. ಸೊ ಅದು ನನಗೆ ಬಂದಿಲ್ಲ. ಸೊ ಬೇಡ ಅಂತಲೇ ಡಿಸೈಡ್ ಮಾಡಿದ್ದು. ಸೊ ನಮಗೆ ಸಿಗಲ್ಲ, ದೇವರು ಬರೆದಿರ್ತಾನೆ ಯಾರಿಗೆ ಯಾವ್ದ್ಯಾವುದು ಸಿಗಬೇಕು ಅಂತ. ಸೊ ಹಂಗಾಗಿ ಅಲ್ಲಿ ದಯವಿಟ್ಟು ಕೈ ತಪ್ಪು ಹೋದಿದ್ದು ನನಗೆ ತುಂಬ ಖುಷಿ. ಸೊ ಇಲ್ಲಿ ನನ್ನ ಗಂಡದ ಕಡೆಯಿಂದ ಸಿಕ್ಕಿದ್ದು ಇನ್ನೊಂದು ದೊಡ್ಡ ಖುಷಿ. ಸೊ ದೇವ್ರು ನನಗೆ ಹೀಗೆ ಇಟ್ಟಿರಲಿ. ನನಗೆ ದುಡ್ಡು ಕಾಸಲ್ಲಿ ಇದಕ್ಕಿಂತ ಕಮ್ಮಿ ಆದರೂ ಕೂಡ ನನ್ನ ಗಂಡ ನನ್ನ ಮಕ್ಕಳು ಪ್ರೀತಿಲಿ ಹಿಂಗೆ ಇಟ್ಕೊಂಡ್ರೆ ಸಾಕು, ಅಷ್ಟನ್ನೇ ಕೇಳ್ಕೊಳ್ಳೋದು. ನಾನು ಪ್ರತಿ ದೇವಸ್ಥಾನಕ್ಕೆ ಹೋದರೂ ನನ್ನ ಮನೇಲಿ ಒಂದು ಕಡ್ಡಿ ಹಚ್ಚಿದ್ರೂ ಕೂಡ ಸ್ಟಾರ್ಟಿಂಗ್ ಕೇಳ್ಕೊಳ್ಳೋದೆ ನನ್ನ ಗಂಡ ನನ್ನ ಮಕ್ಳಿಗೆ ಆಯಸ್ಸು ಆರೋಗ್ಯ ಕೊಡೋ ಅಂತ ಅಷ್ಟೇ. ಆಯಸ್ಸು ಆರೋಗ್ಯ ಇದ್ರೇ ಎಲ್ಲ, ಎಷ್ಟು ದುಡ್ಡಿದ್ರೂ ಇಲ್ಲ. ದುಡ್ಡು ಅವಶ್ಯಕತೆ ಬೇಕಾಗುತ್ತೆ, ಬೇಕಾಗಿದ್ದಾಗ ಮಾತ್ರ ದುಡ್ಡನ್ನ ಉಪಯೋಗಿಸ್ಕೊಂಡ್ರೆ ಅದನ್ನು ಜೀವನ ಅಂತಾರೆ. ದುಡ್ಡನ್ನೇ ಜೀವನ ಮಾಡ್ಕೊಬಿಟ್ಟಿರೋರಿದ್ದಾರೆ. ಸೊ ಆ ಥರ ಜನ ನಮಗೆ ಬೇಡ. ಸೊ ಅಷ್ಟೇ ಹೇಳೋದು. ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದೀರಾ. ಅಂಡ್ ತುಂಬ ಜನ ಆಲ್ಮೋಸ್ಟ್ ಒಂದು 571 ನಾನು ಕೌಂಟ್ ಮಾಡಿದ್ದು 571 ಜನ ನನ್ನ ಅದೊಂದು ರೀಲ್ ವೈರಲ್ ಆಗಿತ್ತಲ್ಲ, ಆ ರೀಲ್ನ ನಿಮ್ಮ ಸ್ಟೋರಿಗಳಲ್ಲಿ ಹಾಕ್ಕೊಂಡಿದ್ದೀರಾ. ನನಗಂತೂ ತುಂಬ ಖುಷಿ ಆಯಿತು. ಕೆಲವೊಬ್ಬರು ನನ್ನ ಫಾಲೋವರ್ಸೇ ಎಲ್ಲ ನನ್ನ ಆ ರೀಲ್ನ ಸ್ಟೋರಿಲಿ ಶೇರ್ ಮಾಡ್ಕೊಂಡಿದ್ದಾರೆ. ಇಷ್ಟೊಂದು ವೈರಲ್ ಆಗುತ್ತೆ, ಇಷ್ಟೊಂದು ಪ್ರೀತಿ ಕೊಡ್ತೀರಾ ಅಂತ ಅಂದ್ಕೊಂಡಿಲ್ಲ. ನೀವೆಲ್ಲ ಎಷ್ಟು ಜನ ಕಮೆಂಟ್ ಮಾಡಿದ್ದೀರಾ, ತುಂಬ 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 ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ. ನೀವು ಟೈಮ್ ತೊಗೊಂಡು ಕನ್ನಡದಲ್ಲೆಲ್ಲ ಬರ್ತು ನನಗೆ ಕಮೆಂಟ್ ಮಾಡಿ ಕಳಿಸಿದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತೀನಿ. ಆದಷ್ಟು ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಇಷ್ಟೋ ತನಕ ವೀಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.